Independence Day. Right. Happy Independence Day. Happy Independence Day. A holiday. ನಿಮ್ಮ ಸುದ್ದಿಗಾರ ಈಗ ಜಿಯೋ ಟಿವಿಯಲ್ಲಿ. Hello, my name is Gahan. I am LKG. My friend's name is Gahan. I am dressed up as Gandhiji. Mahatma Gandhiji. I love my India. Jai Hindustan. ಇಂಡಿಪೆಂಡೆನ್ಸ್ ಡೇ 80th. ಅವರು ನನ್ನನ್ನು ಬಂಧಿಸಿದರು, ಜೈಲಿಗೆ ಹಾಕಿದರು. ಆದರೆ ಅವರು ನನ್ನ ದೇಹವನ್ನು ಮಾತ್ರ ಬಂಧಿಸಿದರು. ಕಿತ್ತೂರನ್ನು ಬಂಧಿಸಲು ಸಾಧ್ಯವಾಯಿತೆ? ಇಲ್ಲ. ನನ್ನ ಕನಸನ್ನು ಬಂಧಿಸಲು ಸಾಧ್ಯವಾಯಿತೆ? ಇಲ್ಲ. ಭಾರತದ ಹೆಣ್ಣು ಮಕ್ಕಳೇ, ಇವತ್ತು ನಿಮ್ಮ ಧ್ವನಿಯನ್ನು ಯಾರು ಕಸಿದುಕೊಳ್ಳಬಾರದು. ನಿಮ್ಮ ಹಕ್ಕು ನಿಮ್ಮದು. ನೆನಪಿಡಿ, ಅವತ್ತು ನಾವು ಕತ್ತಿಯಿಂದ ಹೋರಾಡಿದ ಕಾಲವಿತ್ತು. ಆದರೆ ಇವತ್ತು ನಿಮ್ಮ ಕೈಯಲ್ಲಿ ಸಂವಿಧಾನವಿದೆ. ಸಂವಿಧಾನದ ಶಕ್ತಿಯಿಂದ ನೀವೆಲ್ಲ ಹೋರಾಡಬೇಕು. ನ್ಯಾಯಕ್ಕಾಗಿ, ಸಮಾನತೆಗಾಗಿ, ಸ್ವಾತಂತ್ರ್ಯಕ್ಕಾಗಿ, ಪ್ರಜಾಪ್ರಭುತ್ವಕ್ಕಾಗಿ. ಇವತ್ತು ಈ ದೇಶದ ಅಧಿಕಾರ ರಾಜ್ಯರದ್ದು ಎಂದು ಯಾರೂ ಹೇಳುವುದಿಲ್ಲ, ಅದು ಪ್ರಜೆಗಳದ್ದು ಎಂದು ಜನಜನಿತವಾಗಿದೆ. ಆದರೆ ಆ ಹಕ್ಕು ಸುಮ್ಮನೆ ಬಂದದ್ದಲ್ಲ, ಅದನ್ನು ಕಾಪಾಡುವುದು ನಿಮ್ಮೆಲ್ಲರ ಹೊಣೆ. ನಾನು ಕಿತ್ತೂರನ್ನು ಬಿಟ್ಟು ಕೊಟ್ಟಿಲ್ಲ, ನೀವು ನಿಮ್ಮ ಪ್ರಜಾಪ್ರಭುತ್ವವನ್ನು ಬಿಟ್ಟು ಕೊಡಬೇಡಿ. ನನ್ನ ಹೆಸರನ್ನು ಕೂಗುವುದಕ್ಕಿಂತ ನಾನು ನಂಬಿದ ಸ್ವಾಭಿಮಾನವನ್ನ ಬದುಕಿ. ಹರ್ ಹರ್ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಸ್ವತಂತ್ರವೆಂದರೆ ಕೇವಲ ಪರಕೀಯ ಆಡಳಿತ ಹೋಗುವುದಲ್ಲ, ಪ್ರತಿಯೊಬ್ಬರಿಗೂ ತಮ್ಮ ಬದುಕನ್ನು ತಾವೇ ನಿರ್ಧರಿಸುವ ಹಕ್ಕು ಇರಬೇಕು. ಆ ಹಕ್ಕು ಕಾಗದದಲ್ಲಿರುವ ಮಾತಾಗಿ ಹೋಗಬಾರದು. ಅದಕ್ಕಾಗ ನಾವು ಹೋರಾಡಿದ್ದು. ಅದನ್ನ ನೀವು ಬದುಕಿಸಬೇಕು. ಹೇಳಿ, ಅದನ್ನ ನೀವು ಬದುಕಿಸಬೇಕು. ನಾನು ನಿಮ್ಮ ಸಂಗೊಳ್ಳಿ ರಾಯಣ್ಣ. ಹರ ಹರ ಮಹಾದೇವ್. ಯುವಕರ, ದೇಶ ಪ್ರೇಮ ಅಂದ್ರ ಕೇವಲ ಭೂತಕಾಲದ ವೀರರನ್ನ ನೆನಪಿಸೋದಲ್ಲ. ನಿಮ್ಮ ಕಾಲದಲ್ಲಾದ ಅನ್ಯಾಯವನ್ನ ಗುರುತಿಸಿ ಸತ್ಯದ ಪರ ನಿಲ್ರಿ. ಸಂವಿಧಾನ ನಿಮ್ಮ ಕೈಯಲ್ಲಿರೋ ಶಾಂತಿಯುತ ಹೋರಾಟದ ಒಂದು ಮಹಾ ಆಯುಧ. ಅದನ್ನು ಓದ್ರಿ, ಅರ್ಥ ಮಾಡ್ಕೊಳ್ರಿ, ಉಳಿಸ್ಕೊಳ್ರಿ. ಯುವಕರೇ, ನಿಮ್ಮ ಶಕ್ತಿ ದೊಡ್ಡದು. ನಿಮ್ಮ ಶಕ್ತಿ ದ್ವೇಷಕ್ಕಾಗಿ ಬಳಸಬೇಡಿ. ದೇಶ ಕಟ್ಟಲು ಬೆಳೆಸಿ, ಸಂವಿಧಾನಕ್ಕೆ ಗೌರವ ನೀಡಿ, ಪ್ರಜಾಪ್ರಭುತ್ವವನ್ನು ಕಾಪಾಡಿ. ಈ ದೇಶದ ಗಡಿಯನ್ನು ಸೈನಿಕರು ಕಾಪಾಡುತ್ತಾರೆ, ಪ್ರಜಾಪ್ರಭುತ್ವವನ್ನು ತಾವುಗಳು ಕಾಪಾಡಬೇಕು, ನಾಗರಿಕರು ಕಾಪಾಡಬೇಕು. ಜೈ ಹಿಂದ್. ನಮಸ್ತೆ, ನನ್ನ ಹೆಸರು ಪ್ರಸನ್ನ ಅಂತ. ನಾನು ನಟ. ನಾನು ಇಲ್ಲಿ ರತ್ನಯ್ಯ ಪಾತ್ರ ಮಾಡ್ತಾಯಿದ್ದೀನಿ. ನನ್ನ ಹೆಸರು ರತ್ನಯ್ಯ. ನಾನೊಬ್ಬ ಸಾಮಾನ್ಯ ರೈತ. ನನ್ನ ಹತ್ರ ಅಧಿಕಾರ ಇರಲಿಲ್ಲ, ಸಂಪತ್ತು ಇರಲಿಲ್ಲ. ಆದರೆ ನನ್ನ ಹತ್ರ ಈ ಧ್ವಜ ಇತ್ತು. ವಿಧಾನಸೌಧದಲ್ಲಿ ನಾವೆಲ್ಲರೂ ಸೇರಿದ್ವಿ. ಪೊಲೀಸರಿಗೆ ನಮ್ಮನ್ನು ನೋಡಿ ಭಯ ಆಯಿತು. ಅದಕ್ಕೆ ಅವ್ರು ಗುಂಡು ಹಾರಿಸಿದ್ರು. ಆ ಗುಂಡು ನನ್ನ ಎದೆಗೆ ಬಿತ್ತು. ನನ್ನ ದೇಹ ಬಿದ್ದಿರಬಹುದು ಬಹುಶಃ, ಆದರೆ ಈ ಬಾವುಟ ಬೀಳಿಲ್ಲ. ಎಲ್ಲರೂ ಜೋರಾಗಿ ಹೇಳಿ, ವಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕಿ. ನಾನು ಗುಡ್ಡೆ ಮನೆ ಅಪ್ಪಯ್ಯ ಗೌಡ. ಕೊಡಗಿನ ಮಣ್ಣಿನ ಮೇಲೆ ಬ್ರಿಟಿಷರ ಹೆಜ್ಜೆ. ನಾನು ನೋಡುತ್ತಾ ಸುಮ್ಮನೆ ಕೂರಬೇಕೆ? ಇಲ್ಲ. ಬ್ರಿಟಿಷರು ನಮ್ಮ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಿದರು. ತೆರಿಗೆ, ದಬ್ಬಾಳಿಕೆ, ಧಾರ್ಮಿಕ ಹಸ್ತಕ್ಷೇಪ, ಜನರ ಮೇಲೆ ಒತ್ತಡ. ನಾನು ಕಲ್ಯಾಣ ಸ್ವಾಮಿಯ ಪಡೆಯೊಂದಿಗೆ ಸೇರಿದೆ. ರೈತರನ್ನು ಸಂಘಟಿಸಿದೆ, ಕರಾವಳಿಯ ಜನರನ್ನು ಸೇರಿಸಿದೆ. ಮಂಗಳೂರು ಕೋಟೆಯ ಮೇಲೆ ದಾಳಿ ಮಾಡಿದೆವು. ಬ್ರಿಟಿಷರ ಧ್ವಜ ಕೆಳಗಿಳಿಯಿತು, ನಮ್ಮ ಧ್ವಜ ಹಾರಿತು. 1837 ಅಕ್ಟೋಬರ್ 31 ನನ್ನ ಬದುಕಿನ ಕೊನೆಯ ದಿನ. ಆದರೆ ನನ್ನ ಸ್ವಾಭಿಮಾನ, ಅದಕ್ಕೆ ಮರಣವಿಲ್ಲ. ಕೊಡಗಿನ ಯುವಕರೇ, ಮಣ್ಣನ್ನು ಪ್ರೀತಿಸುವುದು ಎಂದರೆ ಇತರನ್ನು ದ್ವೇಷಿಸುವುದಲ್ಲ. ದೇಶ ಪ್ರೇಮ ಎಂದರೆ ಇತರರ ಹಕ್ಕನ್ನು ಕಸಿದುಕೊಳ್ಳುವುದಲ್ಲ. ಸಂವಿಧಾನವೇ ನಮ್ಮ ಸ್ವಾಭಿಮಾನದ ಕವಚ. ಅದನ್ನು ಕಾಪಾಡಿ. ನಾಡಿನ ಸ್ವತಂತ್ರ ಉಳಿಯುವುದು ನ್ಯಾಯ ಉಳಿದಾಗ ಮಾತ್ರ. ಎಲ್ಲರೂ ಹೇಳಿ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ನಾನು ವೆಂಕಟಪ್ಪ, ಚನ್ನಪಟ್ಟಣದ ಮಣ್ಣಿನಲ್ಲಿ ಹುಟ್ಟಿದವನು. ನಾನು ಕಾಲೇಜಿನಲ್ಲಿ ಓದುತ್ತಿದ್ದೆ. ಒಳ್ಳೆ ಭವಿಷ್ಯ ನನ್ನ ಮುಂದೆ ಇತ್ತು. ಆದರೆ ಒಂದು ದಿನ ಗಾಂಧೀಜಿಯವರ ಮಾತು ಕೇಳಿದೆ.
ಸ್ವದೇಶಿ, ಅಸಹಕಾರ. ನನ್ನೊಳಗೆ ಏನೋ ಬದಲಾಯಿತು. ನನ್ನ ಶಿಕ್ಷಣ ನನಗೆ ಕೆಲಸ ಕೊಡಬಹುದು, ಆದರೆ ದೇಶಕ್ಕೆ ಸ್ವತಂತ್ರ ತರುವುದಿಲ್ಲವೆಂದಾದರೆ ಆ ಶಿಕ್ಷಣದ ಅರ್ಥವೇನು? ಅದಕ್ಕೆ ನಾನು ಓದನ್ನು ಬಿಟ್ಟೆ, ಹೋರಾಟಕ್ಕೆ ಬಂದೆ. 1930 ಉಪ್ಪಿನ ಸತ್ಯಾಗ್ರಹ. ಉಪ್ಪು ಕೇಳುವುದಕ್ಕೆ ಎಷ್ಟು ಚಿಕ್ಕ ವಿಷಯ, ಆದರೆ ಆ ಉಪ್ಪಿನ ಮೇಲೂ ಕೂಡ ವಿದೇಶಿ ಸರ್ಕಾರದ ಅಧಿಕಾರ. ನಮ್ಮ ಸಮುದ್ರ, ನಮ್ಮ ಮಣ್ಣು, ನಮ್ಮ ಬೆವರು, ಆದರೆ ತೆರಿಗೆ ಅವರದು. ಇದು ಕೇವಲ ಉಪ್ಪಿನ ಹೋರಾಟವಲ್ಲ, ಇದು ಸ್ವಾಭಿಮಾನದ ಹೋರಾಟ. ಸೊ ಯೂತಿಗೆ ನಾವು ಏನು ಹೇಳ್ತೀವಿ ಅಂತಂದರೆ, ಸೊ ಇಲ್ಲಿ ಬಂದು ಬರೀ ಫೋಟೋ ಒಂದೇ ತೊಗೊಂಡು ಹೋಗೋದಲ್ಲ. ಸೊ ಮೇ ಬಿ ಅದನ್ನು ನೀವು ಅಳವಡಿಸ್ಕೊಳ್ಳಿ ನಿಮ್ಮ ಜೀವನದಲ್ಲಿ. ಸೊ ನಮ್ಮಿಂದ ಏನಾದರೂ ಕೊಡುಗೆ ಆಗೋ ಥರ ಇದ್ದರೆ ಈ ಮುಂದೆ ದೇಶ ಕಟ್ಟೋಕ್ಕೆ, ಸೊ ಅದಕ್ಕೆ ಹೆಲ್ಪ್ ಮಾಡಬೇಕಾಗುತ್ತೆ. ಸೊ ಎಲ್ಲರೂ ನಮ್ಮ ಪೂರ್ವಜರೆಲ್ಲ ಮಾಡಿಟ್ಟು ಹೋಗ್ಬಿಟ್ಟಿದ್ದಾರೆ. ಲೈಕ್ ನಾವು ಬಂದಿದೆ, ಸೊ ವಿ ಆರ್ ಇನ್ ದ ಗುಡ್ ಸ್ಟೇಜ್ ನಾವು. ಸೊ ಇಟ್ಸ್ ನೆಟ್ ಪಾಯಿಂಟ್ ಆಫ್ ಲೈಕ್ ವಾಟ್ ನೆಕ್ಸ್ಟ್. ಸೊ ಮುಂದೆ ನಾವು ಹೇಗೆ ಮಾಡ್ಬೋದು, ಸೊ ಅದನ್ನು ಸ್ವಲ್ಪ ಅವ್ರ ಕಡೆಯಿಂದ ಏನು ಮಾಡ್ಬೋದು, ವೆದರ್ ಇಟ್ ಮೈಟ್ ಬಿ ಸ್ಟಡೀಸ್ ಆಗಲಿ, ಎನಿ ಅದರ್ ಆ್ಯಕ್ಟಿವಿಟೀಸ್ ಆಗಲಿ, ಸೊ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ. It's been amazing. You know, we arrived yesterday and we surely had no idea that today was Indian Independence Day today, and we were just walking through Bangalore and we were thinking what's going on, and it just so happens to be today, and everyone's been so welcoming, so friendly. We love the culture. It's so beautiful. It's such an amazing place. We really love it here. So this was a building, so big building. Yeah. Your country is not there here. Say again? This is Indian culture. Yes, absolutely. So it's just we had no idea this was happening. So to be here, see this parade, see all these different cultures put on show, it's been amazing, and everyone's just been so nice. We love it. We're so happy to be here. It's amazing. The parade, everything. We love the culture. Everything is ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇದು ಈ ಸರಿ ಫ್ರೀಡಮ್ ಹಬ್ಬ ಮಾಡೋದು ತುಂಬಾನೇ ಖುಷಿ ಆಗ್ತಿದೆ. ಪ್ರತಿ ವರ್ಷ ಇದೇ ತರ ನಡೀಲಿ ಅಂತ ನಮಗೆ ಇಷ್ಟ ಆಗ್ತಿದೆ. ಚೆನ್ನಾಗಿದೆ ನೋಡಕ್ ಮಾತ್ರ. ಇಲ್ಲಿ ಒಳ್ಳೆ ನಮಗೆ ಫೆಸಿಲಿಟಿನೂ ಚೆನ್ನಾಗಿದೆ, ಒಳ್ಳೆ ಪ್ರೋಗ್ರಾಮ್ ಬರಬೇಕು. ಪ್ರತಿ ವರ್ಷ ಹಿಂಗೆ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಇದೇ ತರ ಎಲ್ಲ ಸಪೋರ್ಟ್ ಮಾಡಬೇಕು, ರಾಜಕಾರಣಿಗಳು ಸಪೋರ್ಟ್ ಮಾಡೋದ್ರಿಂದ ಹಿಂಗೆ ಈಗೇನು ಬೇರೆಗೌಡ ಮಾಡಿದಾರಲ್ಲ ಅದೇ ತರ ಮಾಡಲಿ ಅಂತ ನಾನು ಇಚ್ಛಿಸುತ್ತೇನೆ. ನಾನೊಬ್ಬ ಇರ್ಕಲ್ಲವನು, ಅದ್ರ ಹತ್ರನೇ ಇರೋದು ಗುಳೆದಗುಡ್ಡ ಅಂತ. ಇವಾಗ ಗುಳೆದಗುಡ್ಡ ಕಣ ನೋಡಿದ್ರಲ್ಲ, ಅಲ್ಲಿಂದನೇ ನಾನು ಬಂದಿರೋದು. ಚೆನ್ನಾಗಿದೆ ಕಾರ್ಯಕ್ರಮ, ಚೆನ್ನಾಗಿ ನಡೀತಾ ಇದೆ. ಇವಾಗ ರಘು ದೀಕ್ಷಿತ್, ಸಂಚಿತ್ ಹೆಗಡೆ ಪ್ರೋಗ್ರಾಮಿಗೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಚೆನ್ನಾಗಿ ನಡೀತಾ ಇದೆ, ಇಲ್ಲಿ ತನಕ ಚೆನ್ನಾಗಿ ಆಗಿದೆ ಪ್ರೋಗ್ರಾಮು. ನಾವು ಸಾಗರದಿಂದ ಬಂದಿದ್ದೀವಿ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರದಿಂದ ಬಂದಿದ್ದೀವಿ. ಈ ಪ್ರೋಗ್ರಾಮಿಗಾಗಿ ಅಲ್ಲಿಂದ ಬಂದಿದ್ದೀವಿ. ಚೆನ್ನಾಗಿ ನಡೀತಾ ಇದೆ. ಇದೇ ಫಸ್ಟ್ ಟೈಮ್ ಈ ತರ ಆರ್ಗನೈಸ್ ಮಾಡಿದ್ದಾರೆ ಕೃಷ್ಣ ಬೈರೇಗೌಡರು. ತುಂಬಾ ಚೆನ್ನಾಗಿ ನಡೀತಾ ಇದೆ. ಈ ತರ ಇನ್ನು ಹಿಂಗೆ ನಡೀತಾ ಇದ್ರೆ ಇನ್ನೂ ಚೆನ್ನಾಗುತ್ತೆ. ಅಂದ್ರೆ ಫ್ರೀಡಮ್ ಎಲ್ಲರಿಗೂ ಫ್ರೀಯಾಗಿ ಸಿಗ್ತಾ ಇದೆ ಇಲ್ಲಿ ಬರಕ್ಕೆ. ಇಲ್ಲ ಅಂದ್ರೆ ಬೇರೆ ಟೈಮಲ್ಲೆಲ್ಲ ದುಡ್ಡು ಕೊಟ್ಟು ಬರ್ಬೇಕು, ಇಲ್ಲಿಗೆ 50 ರೂಪೀಸ್ ಏನೋ ಕೊಟ್ಟು ಬರಬೇಕು. ಚೆನ್ನಾಗಿ ನಡೀತಾ ಇದೆ. ಥ್ಯಾಂಕ್ ಯು. ಸುದ್ದಿಗಾರ ವಾಹಿನಿಯ ನೇರ ಪ್ರಸಾರವನ್ನ ವೀಕ್ಷಿಸಲು VI ಮೂವೀಸ್ ಅಂಡ್ TV ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಸುದ್ದಿಗಾರ ಅಂತ ಸರ್ಚ್ ಮಾಡಿ.